ಕೇಂದ್ರದ ಭಾರಿ ಕೈಗಾರಿಕೆ ಮತ್ತು ಉಕ್ಕು ಖಾತೆ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಭಾನುವಾರ ಚನ್ನಪಟ್ಟಣದಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡಿದರು. ಬಾಕಿ ಉಳಿಸ್ಕೊಂಡ್ರೆ 8 ತಿಂಗಳಿಂದ ಹಣ ಉಳಿಸ್ಕೊಂಡಿದೆ ಸರ್. ಅಂದ್ರೆ ಈಗ ಜೊತೆಗೆ ಪೆಟ್ರೋಲ್ ರೇಟ್ ಕೂಡ ಜಾಸ್ತಿ ಆಗಿದೆ. ಹಣ ಹೊಂದಿಸ್ಲಿಕ್ಕೆ ಆಗ್ತಾ ಇಲ್ವಾ? ರೈತರು ಕೂಡ ಹಣ ಯಾಕೆ ಸರ್ಕಾರ ಹೇಳಬೇಕು. ನಾನೇನು ಹೇಳೋದು, ಸರ್ಕಾರ ನಡೆಸೋರು ಯಾವ ಕಾರಣಕ್ಕೋಸ್ಕರವಾಗಿ ಪೆಟ್ರೋಲು ಮತ್ತು ಡೀಸೆಲ್ನ ಸೆಸ್ಸನ್ನು ಏರಿಕೆ ಮಾಡಿದ್ದಾರೆ. ಈಗ ಬಸ್ ದರ ಜಾಸ್ತಿ ಮಾಡೋದು, ಈಗ ವಾಟರ್ ದರ ಜಾಸ್ತಿ ಮಾಡೋದು, ಗೈಡ್ಲೈನ್ಸ್ ವ್ಯಾಲ್ಯೂ ಜಾಸ್ತಿ ಮಾಡೋದು, ಇದೆಲ್ಲ ಕಾರಣ ಏನು ಅಂತಂದ್ರೆ ಜನತೆಗೆ ಸಮಜಾಯಿಸಿ ಅವ್ರು ಕೊಡಬೇಕಲ್ವ. ನಾನು ಮಂತ್ರಿ ಆಗಿದ್ದಾರೆ ಸರ್. ಭಾಳಷ್ಟು ಜನ ಈಗ ಒತ್ತಾಯ ಮಾಡಿದ್ರು, ಹಳೆ ಮೈಸೂರು ಭಾಗದಲ್ಲಿ ಒಂದು ಬೃಹತ್ ಆದಂಥ ಒಂದು ಕೈಗಾರಿಕೆ ಸ್ಥಾಪನೆ ಮಾಡಬೇಕು ಅಂತೇಳಿ. ಈ ವಿಚಾರವಾಗಿ ಏನಾದರೂ ಪ್ಲ್ಯಾನ್ ಮಾಡಿ? ನಾನು ಈಗ ತಾನೇ ಒಂದು 15 ದಿವಸಗಳಾಗಿದೆ. ನಾನು ಇನ್ನೂ ಇಲಾಖೆಯ ವಿಷಯಗಳನ್ನು ಕ್ರೋಢೀಕರಿಸಬೇಕು.